ರಾಯಚೂರೇ ನಮ್ಮ ಜಿಲ್ಲೆ. ರಾಯಚೂರು ಜಿಲ್ಲೆ ಸಿರ್ವಾರ್ ಪಟ್ಟಣದಲ್ಲಿ ಪ್ರತಿಭಟನೆಯ ಬಿಸಿ. ತಹಸೀಲ್ದಾರರಿಗೆ ಮನವಿ. ರಾಯಚೂರೇ ನಮ್ಮ ಜಿಲ್ಲೆ ಎಂಬ ಘೋಷಣೆಯೊಂದಿಗೆ ಸಿರ್ವಾರ್ ತಾಲೂಕಿನ ವಿವಿಧ ಸಂಘಟನೆಗಳು ಹಾಗೂ ಸಾರ್ವಜನಿಕರು ಇಂದು ಬೃಹತ್ ಪ್ರತಿಭಟನೆ ನಡೆಸಿದರು. ಇತ್ತೀಚಿನ ಕೆಲವು ಬೆಳವಣಿಗೆಗಳಿಂದ ಅಸಮಾಧಾನಗೊಂಡಿರುವ ನಾಗರಿಕರು ಸಿರ್ವಾರ್ ತಾಲೂಕನ್ನು ಯಾವುದೇ ಕಾರಣಕ್ಕೂ ರಾಯಚೂರು ಜಿಲ್ಲೆಯಿಂದ ಬೇರ್ಪಡಿಸಬಾರದು ಎಂದು ಆಗ್ರಹಿಸಿದರು. ಪ್ರತಿಭಟನೆಯ ಮುಖ್ಯಾಂಶಗಳು: ಬೃಹತ್ ಮೆರವಣಿಗೆ. ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಗಟ್ಟಿಯಾದ ನಿಲುವು: ಸಿರ್ವಾರವು ಭೌಗೋಳಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ರಾಯಚೂರು ಜಿಲ್ಲೆಯೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದೆ. ಇದನ್ನು ಬದಲಾಯಿಸುವುದು ಜನಸಾಮಾನ್ಯರಿಗೆ ತೊಂದರೆ ನೀಡಿದಂತೆ ಎಂದು ಪ್ರತಿಭಟನಾಕಾರರು ವಾದಿಸಿದರು. ಮನವಿ ಸಲ್ಲಿಕೆ: ಮೆರವಣಿಗೆಯ ನಂತರ ತಹಸೀಲ್ದಾರರ ಕಚೇರಿಗೆ ತೆರಳಿದ ನಿಯೋಗವು ಮುಖ್ಯಮಂತ್ರಿಗಳಿಗೆ ಉದ್ದೇಶಿಸಿ ಬರೆದ ಮನವಿಯನ್ನು ತಹಸೀಲ್ದಾರರಿಗೆ ಸಲ್ಲಿಸಲಾಯಿತು. ನಮ್ಮ ಹಿರಿಯರ ಕಾಲದಿಂದಲೂ ನಾವು ರಾಯಚೂರು ಜಿಲ್ಲೆಯ ಭಾಗವಾಗಿಯೇ ಗುರುತಿಸಿಕೊಂಡಿದ್ದೇವೆ. ಆಡಳಿತಾತ್ಮಕವಾಗಿ ಹಿತದೃಷ್ಟಿಯಿಂದ ಸಿರ್ವಾರನ್ನು ರಾಯಚೂರು ಜಿಲ್ಲೆಯಲ್ಲೇ ಉಳಿಸಿಕೊಳ್ಳುವುದು ಅನಿವಾರ್ಯವಾಗಿದೆ ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಪ್ರಜಾನ್ಯೂಸ್ ಜೊತೆ ಇದಾಯತ್ ದೊಡ್ಮನೆ, ಸಿರ್ವಾರ್. ಧನ್ಯವಾದಗಳು. ಸಂತೋಷ. ರಾಯಚೂರು ಜಿಲ್ಲೆ ಅದೇ ಚಿನ್ನನೂರದ್ದು ಕನಸಿನಾಗಿಲ್ಲ ಮನಸ್ಸಿನಾಗಿಲ್ಲ ಚಿನ್ನ ಅಂತೇಳಿ ಒಮ್ಮದನ್ನ ತಗೊಂಡು ಹೋಗಕ್ಕೆ ಅಷ್ಟು ಈಜಿನೂ ಅಲ್ಲ. ಈಗ ಸಣ್ಣ ಪ್ರಮಾಣದಲ್ಲಿ ಸೇರಿ ಈಗ ಇದೇ ಇನ್ನೊಂದು ಸಾಲ ಏನನ್ನ ಮತ್ತಿನ್ನೊಂದು ಎಚ್ಚರಿಕೆ ಇದೇ ರೀತಿಯಾಗಿ ಮತ್ತಿನ್ನ ಮುಂದುವರಿಸಿದ ಮೇಲೆ ರೋಡ್ ಬಂದ್ ಮಾಡ್ಬೇಕಂತ ರೋಡ್ ಬಂದ್ ಮಾಡಿ ಸ್ಟ್ರೈಕ್ ಮಾಡಿ ಆ ತರ ಮಾಡ್ಬೇಕಂತ ಇದು ಸಣ್ಣಾಗಿ ಇದು ಇನ್ನೊಂದು ಅಧಿಕಾರ ಬಂತು, ಆಫೀಸ್ ಇಲ್ಲ ಅಂತದ್ರಲ್ಲಿ ಮಾತಾಡೋಕೆ ಅವಕಾಶ ಇಲ್ಲ. ಸ್ಪಷ್ಟವಾಗಿ ಯಾರೇ ಮಾತಾಡ್ರಿ, ನಮ್ಮ ಜಿಲ್ಲಾ ನಮ್ಮ ತಾಲೂಕು ಉಳಿಸಿಕೊಂಡು ಮಾಸವಾಗಿ ಮಾತಾಡ್ರಿ. ಈಗ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಚಿವರು, ಶಾಸಕರು, ಮಾಜಿ ಶಾಸಕರು, ಎಲ್ಲರೂ ತಾಲೂಕಿನ ರಾಯಚೂರು ಜಿಲ್ಲಾ ಶಾಸಕರು, ಅಧಿಕಾರಿಗಳು ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸ್ತಾರ, ಮಾತಾಡ್ತಾರ. ಈಗ ನಾವು ಎಚ್ಚರಿಕೆ ನೀಡೋ ಸಲುವಾಗಿ ಎಲ್ಲ ಮುಖಂಡರು